ನಾನು ಹೇಳ್ತೀನಿ ಕೇಳಿದ್ವಿ. ಆಯ್ತು, ನೀನು ಏಕಾಏಕಿ ತಗೊಂಬಂದ್ಬಿಟ್ಟು ನನಗೆ 25 ಐತೆ ಅಂದ್ಬಿಟ್ಟು 25 ಅಲ್ಲ 20 ಹೇಳಿದ್ದೆ. 20 ಜೋ ಬಳಿಕೆ ಇಕ್ಬಿಟ್ರೆ ನಾನು ತಿಳ್ಕೊಂಬೇಕು. ಮಾತು 20. ನಾವು ಸುಳ್ಳಿಗಿಲ್ಲ ಹೇಳಕ್ ಹೋಗಲ್ಲ. ನಾವು ಕಡ ಕಂಡೀಷನ್ ಹೇಳ್ತೀನಿ. 20 ಅವತ್ತು ಹೇಳೋದೇ, ಇವತ್ತು ಹೇಳೋದೇ 20. ನಿಮ್ಮ ಹತ್ರ ಯಾಕೆ ಬೀಳ? ನಾನು ಯಾವತ್ತನ ದುಡ್ಡು ಕೇಳಿದ್ದೀನಿ. ನಾನು ಒಂದ್ ಹೇಳ್ತೀನಿ ಕೇಳೋಣ. ಈಗ ಆ ವಿಷಯ ಬಿಟ್ಬಿಡು. ಒಂದ್ ಹೇಳ್ತೀನಿ ಕೇಳಿದ್ವಿ. ಈಗ ಅವನಿಗೆ ನೋಡಿ ಹೆಂಗಾಗ್ಯವನೆ ಪಾಪ. ಅಣ್ಣ ನಾನೊಂದ್ ಮಾತು ಹೇಳ್ತೀನಿ. ಭ್ರಷ್ಟಾಚಾರ ಮಾಡ್ಕೋ ಬಾಳೆಲ್ಲ ಅಷ್ಟೇ ಕಣ. ನಾನ್ ಮಾತು ಹೇಳ್ತೀನಿ ಕೇಳು. ನಾನು ದುಡ್ಡು ತಿನ್ನಂಗಿದ್ದಿದ್ರೆ ನಾನು ಯಾವತ್ತೋ ದುಡ್ಡು ತಿನ್ನಿವಿ, ನಾನು ಏನೋ ಮಾಡಿವಿ. ನನ್ಗೆ ಯಾವತ್ತು ನಾನು ಒಂದು ಸಂಸ್ಥೆದೇ ಆಗಲಿ ನಾನು ಇನ್ನೊಂದು ಅನ್ಯಾಯ ದುಡ್ಡು ತಿನ್ಬೇಕು ಅಂತ ನನ್ನ ಎದೆ ಒಳಗೂ ಇಲ್ಲ. ನಾನು ಆ ದುಡ್ಡು ಆಸೆ ಪಡೋಲ್ಲ, ಗೊತ್ತಾ? ನಾವು ಅವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅಲ್ಲ, ಯಾಕೆ ಇಕ್ಕಿದಂಗೆ ಚೇಂಜ್ ಮಾಡ್ಕೊಂಡು ಬಂದೆ ನೀನು? ಚೇಂಜ್ ಅಲ್ಲ ನನಗೆ. ನೋಡೋಣ, ಸುಮ್ಮನೆ ಬಿಟ್ಬಿಡು ಹೇಳ್ತೀನಿ. ಈಗ 20,000ಕ್ಕೆ ನಮ್ಮ ಮರ್ಯಾದೆ ಎಷ್ಟೆಷ್ಟು ಹೊತ್ತಾಗ ಗೊತ್ತಾ? ಡಿ ಸಿ ಅವಾಗ ಏನ್ ಮಾಡ್ತಾವ ಗೊತ್ತಾ? 20,000ಕ್ಕೆ ನಾವೆಲ್ಲ ನಂಬಿಕೆ ಮುಖ್ಯ. ನಾನು ಎದೆ ಸೀಳಿದ್ರು ಈಗ ಒಂದ್ ಹೇಳ್ತಿ ಕೇಳಿಲಿ. ಅವ್ರ ಗಮನಕ್ಕೆ ಹೋಗಿಲ್ಲ, ಅವ್ರ ವಿಷಯ ಹೇಳಿಲ್ಲ. ಹೇಳ್ತೀನಿ ಕೇಳಿಲಿ. ದುಡ್ಡಿನ ವಿಷಯನೂ ಮಾತಾಡಿಲ್ಲ, ಯಾವ ವಿಷಯನೂ ಮಾತಾಡಕ್ ಹೋಗಲ್ಲ, ಏನೂ ಇಲ್ಲ. ನಮ್ಮ ಪ್ರೀತಿ ಇದು ಕೊಟ್ಟರದಷ್ಟೇ. ಈಗ ನೀವು ಹೆಂಗ್ ಗೊತ್ತೇನಣ್ಣ, ಈಗ ನನ್ನಿಲ್ಲಿ ಸುಮ್ಮನಿರಿಸ್ಬಿಟ್ರೆ ಅಲ್ಲಿಗೆ ಪುಟ್ಟರಾಜಂದು ಫೋನ್ ಪೇ ಹಗರಣದ ಅಲ್ಲೇ ಮುಚ್ಕೊಳಂಗ ಆಯ್ತು. ಒಂದ್ ಹೇಳೋಣ, ಅವ್ರಿಗೆ ಉಳ್ಕೊಳಕ್ ಚಾನ್ಸ್. ಎಲ್ಲರೂ ಸಾಪಾಡ್ತೀಯ, ನೀವು ಮಾಡ್ಬೇಕಂಬಂದಿದ್ರೆ ನಾವು ಹೇಳಲ್ಲ. ಅದನ್ನ ಯಾವ್ದು ಇನ್ನೂ ಇದಾವೆ, ನಿನ್ನ ಹಳೆ ದಾಖಲೆಗಳು ಇದಾವೆ. ಒಂದ್ ಹೇಳ್ತೀನಿ ಕೇಳಿದ್ವಿ. ನೀ ಇದನ್ನ ವಿಷಯ ಬಿಟ್ಬಿಟ್ಟು ನಾನು ಹೇಳ್ತೀನಿ ಕೇಳಿದ್ವಿ. ಅವ್ರಿಗೆ ಆ ಥರ ಈ ಥರ ಅಂತ ಹೇಳಲ್ಲ. ನಮ್ಮಿಂದ ನಾವು ಏನು ಬಸ್ ಸ್ಟ್ಯಾಂಡ್ನಾಗ ಕೆಲಸ ಮಾಡ್ತಿದ್ದೀವಿ, ಯಾರಿಗೂ ತೊಂದರೆ ಆಗದಂಗೆ ನೋಡ್ಬೇಕು. ಅದು ಬಿಟ್ಟರೆ ಬೇರೆ ಏನು. ಆಯ್ತಪ್ಪ, ನಾನು ಇವತ್ತುವರೆಗೆ ಆಗಿಲ್ಲ. ನಾನು ಬಸ್ ಸ್ಟ್ಯಾಂಡ್ ಬಂದೀನಿ. ಇವತ್ತುವರೆಗೆ ಯಾರು ಟಿ ಸಿ ಇಲ್ಲ, ಡ್ರೈವರ್ ಕಂಡಕ್ಟರ್ ಮೇಲೆ ಯಾರ ಮೇಲೆ ಇಲ್ಲಪ್ಪ. ಒಳಗಡೆ ಆಫೀಸ್ ಸ್ಟಾಫ್ ಮೇಲೆ ನಾನು ದುಡ್ಗೋಸ್ಕರ ಏನೋ ಮಾಡ್ತಾ ಇದ್ದೀನ. ನಾವು ಹೇಳಿಲ್ವಲ್ಲ, ನಾನು ಹೇಳಿಲ್ವಲ್ಲ. ನಂದೇನೋ ಪಾಲಿಸಿ. ಯಾರು ಭ್ರಷ್ಟಾಚಾರ ಮಾಡಿ ಯಾರು ಲಂಚ ಹೊಡಿತಾರೋ ಅಂಥವ್ರಿಗೆ ವಿರುದ್ಧವಾಗಿ ನಿಂತಿದ್ದೀನಿ ಹೊರತು ನನಗೆ ಇನ್ನು ಅವಾಗ ಯಾವುದೋ ಪಾಸ್ ಹಗರಣದಲ್ಲಿ ನನಗೆಲ್ಲ ಕೊಡಕ್ಕೆ ಬಂದ್ರಪ್ಪ. ನಾನು ಅವತ್ತಿಸ್ಕಣ್ಣ ಅದೇ KR ಬಸವರಾಜು ನನ್ನ ಮನೆ ಬಾಗ್ಲಿಗೆ 5 ಲಕ್ಷ ರೂಪಾಯಿ ಕಟ್ಕಳ್ಸು. ನಾನು ಅವತ್ತು 5 ಲಕ್ಷ ರೂಪಾಯಿ ದುಡ್ಡಿಗೆ ಆಸೆ ಬಿದ್ನ. ಏನ್ ಹೇಳು, ಆ ವಯನ್ನ ತುಮಕೂರು ಆಚೆ ಬಿಡಿಸ್ಬೇಕಪ್ಪ, ಆಚೆಗೆ ಹೋಗ್ಲಿ, ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎತ್ ಕಳ್ಸಿದ್ದೀನಿ ಹೊರತು ನಾನು ಯಾವತ್ತು KSRTC ಆಗಲಿ ಇನ್ನೊಂದು ಸಂಸ್ಥೆ ಸಂಘ ಸಂಸ್ಥೆ ಯಾವುದೇ ಆಗಲಿ ಇದೇ ಆಗಲಿ ನಾನು ಇವತ್ತುವರೆಗೂ ₹10 ತಗೊಂಡಿಲ್ಲ. ನಾವು ನೋಡೋ ನಮ್ಮ ಹೆಸರನ್ನ ನಾವು ಯಾವುದಕ್ಕೂ ನಮ್ಮ ಹೆಸರಿಗೆ ಧಕ್ಕೆ ಬರದಂಗೆ ನಾವು ಬಾಳ್ತಾ ಇದ್ದೀವಿ. ಗೊತ್ತಾಯ್ತು. ಈಗ ನಮ್ಮ ಪ್ರೀತಿ ಭಾಷೆ ಕೊಟ್ಟಿರೋದು ನಾನು ಆ ಥರ ತಿಳ್ಗಿ ಅವ್ರ ವಿಷಯಕ್ಕೆ ಹೋಗಿಲ್ಲಪ್ಪ. ನಾನು ಯಾವತ್ತನ್ನ ದುಡ್ಡು ಕೇಳಿಲ್ಲ. ಇಲ್ಲಪ್ಪ, ನಾನು ಕೇಳಿಲ್ಲ. ಕೇಳಿದೀವಿ ಅಂತ ಹೇಳಿಲ್ವಾ? ಹೇಳ್ತಿ ಕೇಳಿ. ನಮ್ಮ ಇದಕ್ಕೋಸ್ಕರ ಸೇಫ್ಟಿ ಕೊಟ್ಟರೋದು ಅಷ್ಟೇ. ಅದು ಬಿಟ್ರೆ ಬೇರೆ ಅಲ್ಲಣ್ಣ. ನಿಮ್ ಸೇಫ್ಟಿಗೆ ಏನಕ್ಕೆ ಇವಾಗ ನೀವೇನ್ ಮಾಡ್ಬಾರ್ದು ಮಾಡಿದ್ದೀರಾ? ಏನಕ್ಕೆ ಕೊಡ್ಬೇಕು? ನಾನು ಹೇಳ್ತೀನಿ ಕೇಳೋಣ. ನಾನು ಬಿಟ್ಟಾಕ್ಬಾರ್ದು. ಯಾವ ಸುದ್ದಿನೇ ಬೇಡ. ಹಳೇದು ಹೋಯ್ತು, ಇನ್ನೇನು ತಿರುವಾಕೋದು ಬೇಡ, ಯಾರು ಎಲ್ಲಿ ಹೋಗೋದು ಬೇಡ, ಏನು ಬೇಡ. ಒಂದ್ ಹೇಳ್ತೀನಿ ಕೇಳಿದ್ವಿ, ಅದು ಬಿಟ್ಟಾಕ್ಬಿಡು. ಈಗ ನಾವು ಹಿಂದೆ ಏನು ಇರ್ಲಿಲ್ಲ. ಅದು ಏನು 3-4 ಈಗ ಏನಪ್ಪಾ ಅಂದ್ರೆ ನೀವು ಪುಟ್ಟರಾಜನ್ ಕೇಸ್ ಒಳಗೆ ಫೋನ್ ಪೇ ಮುಚ್ಚಾಕೋಸ್ಕರ ಇವಾಗ ದುಡ್ಡು ಅಷ್ಟೇ ಅಲ್ವಾ? ಅಷ್ಟೇ, ಪ್ರಾಮಿಸ್. ಅದೇ, ಇನ್ನೇನಿಲ್ಲ. ನಾವು ವಿಷಯಕ್ಕೆ ಹೋಗಿಲ್ಲಪ್ಪ ನಾವು. ಅಲ್ಲಿಗೆ ಪುಟ್ಟರಾಜಂದು ಕೇಸ್ ಮುಚ್ಚಾಕರ ಅಲ್ಲಿಗೆ DC DTO ಅದು ಯಾವ್ದು ಈಚೆ ಬರಲ್ಲ. ಈಚೆಗೆ ಬರೋದು ಒಂದಲ್ಲ. ಯಾರನ್ನ ಯಾರು ಸೆಕ್ಯೂರಿಟಿ ಆಯ್ತು, ಇನ್ನೊಂದೇ ಆಯ್ತು, ಬಸ್ ಸ್ಟ್ಯಾಂಡ್ ಬಂದು ಕೇಳೋದಾಗಲಿ ಮಾಡಿ ಸುಮ್ಮನೆ ಬಸ್ ಸ್ಟ್ಯಾಂಡ್ ಬೋಟ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಇವಾಗ ಪುಟ್ಟರಾಜದೊಂದು ಪ್ರಕರಣ ಅದ್ ಬಿಟ್ರೆ ಇನ್ನೇನಿಲ್ಲ. ಅದೇ ಫೋನ್ ಪೇ ಅಷ್ಟೇ. ಆಮೇಲೆ ಇವ್ ಕೂಡ ನಿಮ್ ಕೊಡೋ ದುಡ್ಡು ಇವಾಗ ಅಷ್ಟೇ ಅಪ್ಪ. ನಿಮ್ ಪ್ರಾಮಿಸ್ ನಿನ್ನಾಣೆ ಅಷ್ಟೇನೆ. ನನ್ನ ಬಲಗೈ ಬಿಟ್ಟಿರೋದು ನಿನ್ನಾಣೆ. ಅದು ಆ ವಿಷಯಕ್ಕೆ ಕೊಟ್ಟಿರೋದು ನಾವು, ಬೇರೆ ಏನು ಬಲ್ಲ. ಫೋನ್ ಪೇ ವಿಚಾರ ನಾನು ಅವತ್ತು ಹೇಳೋಣ ಅಂದ್ಕೊಂಡೆ. ಅದು ಯಾರು ಬಂದಲ್ಲ, ಡ್ಯೂಟಿ 2 ಗಂಟೆ ಬಂದಲ್ಲ. ರೈಟ್, ಅದ್ರ ಬಗ್ಗೆ ನಾವು ಯಾವತ್ತೂ 20 ಇರೋದು. ನಾನು 20,000 ಆಯ್ತು. 20 ನಾನು 25 ಅಂತ ಹೇಳಿಲ್ಲ, 20ನೇ. ನಾನು ಅದೇ ವಿಷಯ ನಾನು ಅವತ್ತೇ ಹೇಳಿದ್ದು. ನಾನು ಯಾಕೆ ನಿಮ್ಗೆ ಹೇಳ್ಬೇಕು ಹೇಳು? ನಾನು ಆ ಥರ ನಾನು ಹೇಳಿ ಅಲ್ಲೊಂದು ಹೇಳೋದು ಇಲ್ಲೋ ಹೇಳು. ಇಲ್ಲಿ ಯಾರನ್ನ ಬಸ್ ಸ್ಟ್ಯಾಂಡ್ ನಾನು ಹಂಗಿಲ್ಲ, ನಾನು ಈ ಕೆಲಸನಾಗ ಇರ್ತಿದ್ನ. ನಮಗೆ ಬರೋಲ್ಲ ನೋಡೋಣ, ಹಿಂಗೈತೆ ಸಮಸ್ಯೆ, ಹಿಂಗೈತೆ ಅಂತ ಹೇಳೋದಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನೀನು ಅವತ್ತು ಯಾಕಂದರೆ ಇವ್ರು ಬರ್ತಾರೆ, CS ಅವರು ಲೆಟ್ರ್ ಹಾಕಿದ್ದೀವಿ, ಯಾರ್ಯಾರ 3 ಡಿವಿಷನ್ ಬರ್ತಾರೆ ಅಂದಲ್ಲ, ಅದೊಂದು ಇದು ಮಾಡು ಆಯ್ತಾ? ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ.